ನಾನು 10 ಕರೆದು ಬಂದು ನನ್ನ ಸಿನಿಮಾ ನೋಡಿ ಚಿತ್ರಮಂದಿರಕ್ಕೆ ಅಂತ ಕೇಳೋದಿಲ್ಲ. ನನ್ನ ಸಿನಿಮಾದ ಕತೆ ಚೆನ್ನಾಗಿದ್ದರೆ, ನಿರ್ದೇಶನ ಚೆನ್ನಾಗಿದ್ದರೆ, ನನ್ನ ಸಿನಿಮಾದಲ್ಲಿ ಪಾತ್ರ ಮಾಡಿರುವಂಥ ಪಾತ್ರಧಾರಿಗಳು ಅವರ ನಟನೆಗಳು ಚೆನ್ನಾಗಿದ್ದರೆ ನೀವು ಬಂದು ನನ್ನ ಸಿನಿಮಾ ನೋಡಿ ಅನ್ನೋ ಮಾತನ್ನು ಅವರು ಹೇಳಿದಂಥದ್ದು. ಬಹುಶಃ ಹೆತ್ತ ತಾಯಿಗೆ ಹೆಗಣಾದರೂ ಮುದ್ದು ಅನ್ನೋ ಒಂದು ಮಾತಿದೆ, ಗಾದಿ ಮಾತು. ಆದರೆ ಅವ್ರು ಹಂಗೆ ಹೇಳ್ಕೊಡ್ಲಿಲ್ಲ. ನನ್ನ ಸಿನಿಮಾ ಹಾಗೆ ಹೀಗೆ ಹಂಗಿದೆ ಹೀಗಿದೆ ಅಂತ ಹೇಳಿಕೊಳ್ಳಿಲ್ಲ. ಇರೋ ಸತ್ಯವನ್ನು ಹೇಳಿದ್ದಾರೆ ನಿಮ್ಮ ಮುಂದೆ. ಹೊಸ ನಿರ್ದೇಶಕರು, ಹೊಸ ನಿರ್ಮಾಪಕರು. ಬಹುಶಃ ನಮ್ಮ ನಿರ್ಮಾಪಕರು ಹೋರಾಟದ ಹಾದಿಯಲ್ಲಿ ಭಾರಿ ದೊಡ್ಡ ತಪ್ಪು ಮಾಡಿಬಿಟ್ರು ಅಂತ ನನಗೆ ಆಗಾಗ ಅನ್ನಿಸ್ತಿತ್ತು. ಅವನು ಪ್ರಪಂಚವೇ ಸಿನಿಮಾ ಆಗ್ಬಿಡ್ತು. ಒಂದು ಸಿನಿಮಾ ಮಾಡಿ ಬಿಡುಗಡೆ ಮಾಡಲಿಕ್ಕೆ ಹೋಗಿದ್ದಕ್ಕೆ ನಿರ್ಮಾಪಕರು, ಸಹ ನಿರ್ಮಾಪಕರು ಅಂಜನಪ್ಪ ಮತ್ತು ಲೋಕೇಶ್ ಗೌಡ್ರು ಎಷ್ಟು ಕಷ್ಟ ಬೀಳಬೇಕಾಯಿತು ಅಂದರೆ, ಅಷ್ಟೆಲ್ಲ ಕಷ್ಟ ಬಿದ್ದು ಈ ಸಿನಿಮಾವನ್ನು ಕನ್ನಡದ ಜನತೆಗೆ ಕೊಡಬೇಕು ಅನ್ನೋ ತೀರ್ಮಾನ ಅವ್ರದ್ದು. ತುಂಬ ಕಷ್ಟ ಬಿದ್ದು ನಾಡು ನುಡಿಗಾಗಿ ಸುಮಾರು 27 ವರ್ಷ ಕನ್ನಡಿಗ, ಕರ್ನಾಟಕ ಅಂತ ಹೇಳಿ ಬೀದಿಯಲ್ಲಿ ನಿಂತವರು. ಅವರ ಒಳಗಡೆ ಒಂದು ಸಿನಿಮಾ ಮಾಡಬೇಕು ಅಂತ ಹುಟ್ಟಿದ್ದೇ ಒಂದು ದೊಡ್ಡ ಆಶ್ಚರ್ಯ ಅಂತ ನಾನು ಅಂದ್ಕೋತೀನಿ. ಬಹುಶಃ ಈ ಸಿನಿಮಾ ಹಾಕೋ ದುಡ್ಡನ್ನೇನಾದರೂ ಭೂಮಿ ಮೇಲೆ ಹಾಕಿದರೆ ಇವತ್ತಿನ ವ್ಯವಸ್ಥೆಯಲ್ಲಿ, ಪರಿಸ್ಥಿತಿಯಲ್ಲಿ ಒಳ್ಳೆ ದುಡ್ಡು ಮಾಡ್ಕೋಬೋದಾಗಿತ್ತು ಅವರು. ಇಲ್ಲ ನರೇಶ್ ರೆಡ್ಡಿ ಅವ್ರು ಕೂತಿದ್ದಾರೆ, ಇಬ್ಬರು ಡೆವಲಪರ್ಸ್ ಕೂತಿದ್ದಾರೆ ಇಲ್ಲಿ ನಮ್ಮ ಪಕ್ಕದಲ್ಲಿ. ಅವ್ರಿಗೆಲ್ಲ ಗೊತ್ತು ಬೆಂಗಳೂರಿಗೆ ಏನಾಗಿದೆ ಅಂತ. ಬೆಂಗಳೂರು ಭೂಮಿ ರೈಟು ಬಂಗಾರದಕ್ಕಿಂತ ಜಾಸ್ತಿ ಆಗಿಬಿಟ್ಟಿದೆ. ಆದರೆ ಅವ್ರಿಗಿಬ್ಬರಿಗೂ ಒಂದು ದೊಡ್ಡ ಕಾಳಜಿ ಏನು ಅಂದರೆ, ಮೊದಲಿಂದಲೂ ಸಿನಿಮಾದ ಬಗ್ಗೆ ಭಾರಿ ಇದ್ದಂಥ ಕಾಳಜಿ. ಅದರಲ್ಲೂ ಒಳ್ಳೆ ನಿರ್ದೇಶಕರು ಸಿಕ್ಕಿದ್ದಾರೆ. ಒಂದು ಸಿನಿಮಾ ಮಾಡ್ತೀವಿ ಅಂತ ಹೇಳಿ ಭಾರಿ ಕಷ್ಟ ಬಿದ್ದು ಆ ಕತೆ ಕೇಳಿದ ಮೇಲೆ ಒಂದು ಸಿನಿಮಾ ಮಾಡಲಿಕ್ಕೆ ಹೊರಟಂಥದ್ದು. ಬಹುಶಃ ಅವ್ರ ಸಿನಿಮಾ ಚೆನ್ನಾಗಿದೆ. ನಾನು ಕೆಲವೊಂದೆಲ್ಲ ಆ ಸಂದರ್ಭದಲ್ಲಿ ಚಿತ್ರೀಕರಣ ಸಂದರ್ಭ ಇರ್ಬೋದು, ಮತ್ತು ಕೆಲವು ಅವರ ಆಡಿಯೋ ಬಿಡುಗಡೆಯಾದಂಥ ಸಂದರ್ಭ ಇರ್ಬೋದು, ಇಂಥ ಅನೇಕ ಸಂದರ್ಭದಿಂದ ಅವರ ಜೊತೆಯಲ್ಲಿದ್ದೀವಿ. ಯಾಕೆಂದರೆ ಬೇರೆ ಸಿನಿಮಾಗಳು ಎಲ್ಲ ಗೆಲ್ಲೋದು ಒಂದು ಕಡೆ, ಒಬ್ಬ ಹೋರಾಟಗಾರನ ಸಿನಿಮಾ ಗೆಲ್ಲೋದಿದೆಯಲ್ಲ, ಅವನ ಬದುಕಿನ ಹಾದಿಯಲ್ಲಿ ಅದೊಂದು ಭಾರಿ ಪ್ರಮುಖವಾದಂಥ ಇತಿಹಾಸ ಅಂತ ನಾನು ಅಂದ್ಕೋತೀನಿ.